ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ನಾವು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಯಾವ ರೀತಿ GPSTR, PST ಮತ್ತು TET, HSTRಗಳಿಗೆ ಪ್ರಿಪೇರ್ ಆಗಬೇಕಂತೇಳಿ ಒಂದು ಟೈಮ್ ಟೇಬಲ್ನ ಹಾಕಿದ್ದೆ. ಅದರಲ್ಲೇ ತಿಳಿಸಿದ ಹಾಗೆ ನಾವು ನಮ್ಮ ಚಾನಲ್ ವತಿಯಿಂದ ಈ ಒಂದು ಪ್ರಿಪ್ರೇಷನ್ಗೆ ಎವ್ರಿ ವೀಕ್ ಒಂದು ಟಾರ್ಗೆಟ್ ಕೊಡ್ತೀವಿ ಅಂತಂದು ಹೇಳಿದ್ವಿ. ಆ ಟಾರ್ಗೆಟ್ನ ವೀಕೆಂಡಲ್ಲಿ ಒಂದು ಪ್ರೋಗ್ರೆಸ್ ಎನಲೈಸಿಸ್ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ವಿ. ಸೊ ಅದರ ಪ್ರಕಾರ ಈಗಾಗಲೇ PSTಗೆ ಸಂಬಂಧಪಟ್ಟಂಗೆ ಒಂದು ಟಾರ್ಗೆಟ್ ವಿಡಿಯೋನ ಹಾಕಿದ್ದೀನಿ. ಒಂದು ವೀಕಲ್ಲಿ ಎಷ್ಟು ಟಾರ್ಗೆಟೆಡ್ ಸಿಲೆಬಸ್ನ ಮುಗಿಸ್ಬೇಕಂತೇಳಿ ಅದು ಡೇ ವೈಸ್ ಕೂಡ ನೀವು ಡಿವೈಡ್ ಮಾಡಿಕೊಂಡು ಅಷ್ಟು ಸಿಲೆಬಸ್ನ ನೀವು ಪ್ರಿಪೇರ್ ಮಾಡಬೇಕಾಗತ್ತೆ ಒಂದು ವಾರ. ಸೊ ಅದೇ ಥರ GPSTR ಮತ್ತು TET ಪೇಪರ್ 2 ಅದರ ಜೊತೆಗೆ HSTR ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋದಲ್ಲಿ 1 ವೀಕ್ ಟಾರ್ಗೆಟ್ನ ಕೊಡ್ತಾ ಹೋಗ್ತೀನಿ. ಈ 3 ಎಕ್ಸಾಮ್ಗಳಿಗೆ ಸೇಮ್ ಸಿಲೆಬಸ್ ಇದೆ. ಬಟ್ HSTRಗೆ ಸ್ವಲ್ಪ ಡಿಗ್ರಿ ಲೆವೆಲ್ಗೆ ಹೋಗುತ್ತೆ. ಬಟ್ ನಾವು ಬೇಸಿಕ್ ಇದನ್ನು ಕಂಪ್ಲೀಟ್ ಮಾಡಿಕೊಂಡಾಗ ನಾನು ಡಿಗ್ರಿ ಲೆವೆಲ್ಗೂ ಕೂಡ ಒಂದಷ್ಟು ಟಾರ್ಗೆಟ್ನ ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನಿಮಗೆ HSTR, GPSTRಗೂ ಕೂಡ ಭಾಳಷ್ಟು ಅನುಕೂಲ ಆಗುತ್ತೆ. ಈ ಒಂದು ಟಾರ್ಗೆಟ್ ನೀವು ಎವ್ರಿ ವೀಕ್ ಈ ಟಾರ್ಗೆಟ್ನ ಒಂದು ಚಾಲೆಂಜ್ ತೊಗೊಂಡು ಕ್ಲಿಯರ್ ಮಾಡ್ತಾ ಹೋಗಿರಂದರೆ ನೋಟಿಫಿಕೇಷನ್ ಒಳಗೆ ವಿತಿನ್ ಒಂದು 2-3 ಮಂತ್ಸ್ ಒಳಗೆ ಮೇ ಬಿ 2 ಟೈಮ್ಸ್ ಆದರೂ ನೀವು ಸಿಲೆಬಸ್ನ ಒಂದು ಕಂಪ್ಲೀಟಾಗಿ ಓದ್ಬೋದು ಅಂತೇಳಿ ನನ್ನ ಒಂದು ಥಿಂಕಿಂಗ್. ನೋಡೋಣ, ಈ ಚಾಲೆಂಜ್ ನೀವು ಎಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಒಂದು ವೇಳೆ ಯೂಸ್ ಆದರೆ ನೀವು ಈ ಒಂದು ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿ ಅದನ್ನು ಒಂದು ಕಡೆ ನೀಟಾಗಿ ಬರ್ಕೊಂಡು ಏನು ಟಾರ್ಗೆಟ್ ಹೇಳಿರ್ತೀವಲ್ಲ ಅದನ್ನು ಒಂದು ಕಡೆ ನೀಟಾಗಿ ಬರೀರಿ. ಒಂದೊಂದು ಮುಗ್ದಂಗಿಲ್ಲ, ಅದನ್ನು ರೆಡ್ ಪೆನ್ನಿಂದ ಟಿಕ್ ಮಾಡ್ತಾ ಹೋಗಿ ಕಂಪ್ಲೀಟೆಡ್ ಅಂತೇಳಿ. ಸೊ ಅವಾಗ ನಿಮಗೆ ಯೂಸ್ ಆಗುತ್ತೆ. ಈಗ ಫಸ್ಟ್ ನಾವು ಸೋಷಿಯಲ್ ಸೈನ್ಸ್ನ ನೋಡೋದಾದರೆ ಈ ಒಂದು ವಾರದ ಟಾರ್ಗೆಟ್ ಎಲ್ಲಿಂದ ಎಲ್ಲಿವರೆಗೆ ಅಂದರೆ ನಾಳೆ ಸೋಮವಾರದಿಂದ ಅಂದರೆ 23/6/2025ರಿಂದ 29/6/2025 ಅಲ್ಲಿವರೆಗೂ ನಾವು ನೋಡೋದಾದರೆ ಫಸ್ಟು ಸೋಷಿಯಲ್ ಸೈನ್ಸು 8ನೇ ತರಗತಿ ಪಾಠಗಳಲ್ಲಿ ನಾವು ಕೆಲವೊಂದು ಯಾವುದು ಇಂಟ್ರೆಸ್ಟೆಡ್ ಚಾಪ್ಟರ್ ಇದ್ದಾವೆ, ಯಾವುದನ್ನು ಓದಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಮತ್ತು ಎಲ್ಲಿಂದ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಆಧಾರದ ಮೇಲೆ ನಾನು ಚಾಪ್ಟರ್ಗಳನ್ನ ಡಿವೈಡ್ ಮಾಡಿದ್ದೀನಿ. ಕೆಲವೊಂದು ಚಾಪ್ಟರ್ಗಳನ್ನ ನೋಟಿಫಿಕೇಷನ್ ಸಮಯದಲ್ಲಿ ಅದನ್ನು ಕೊಡ್ತಾ ಹೋಗ್ತೀನಿ ಟಾರ್ಗೆಟ್. ಬಟ್ ಅಲ್ಲಿವರೆಗೂ ಎಷ್ಟು ಈಸಿ ಚಾಪ್ಟರ್ಸ್ ಇದ್ದಾವೆ ಅದನ್ನು ಫಸ್ಟ್ ಬೇಗ ಮುಗಿಸೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಆಧಾರಗಳಂತೇಳಿ ಪಾಠ ಇದೆ, ಅದನ್ನು ಓದಿ. ನೆಕ್ಸ್ಟ್ ಜೈನ ಮತ್ತು ಬೌದ್ಧ ಧರ್ಮಗಳು, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ, ಮಾನವ ಮತ್ತು ಸಮಾಜ, ಭೂಮಿ ನಮ್ಮ ಜೀವಂತ ಗ್ರಹ, ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ. ಇಷ್ಟು 8ನೇ ತರಗತಿಯಲ್ಲಿ ಈ ಒಂದು ವಾರದಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ಚಾಪ್ಟರ್ಗಳು. ಈ ಒಂದು ಟಾರ್ಗೆಟ್ನ ನೀವು ಒಂದು ವೈಟ್ ಶೀಟಲ್ಲಿ ಬರ್ಕೊಂಡು ಒಂದು ಕಡೆ ಗೋಡೆಗೆ ಪೇಸ್ಟ್ ಮಾಡಿ ನೀವು ಪದೇ ಪದೇ ಅದನ್ನು ನೋಡೋದ್ರಿಂದ ನಿಮ್ಗೆ ನೆನಪಾಗುತ್ತೆ. ಅದನ್ನು ಟಾರ್ಗೆಟ್ ರೀಚ್ ಆಗಲಿಕ್ಕೆ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ 9th ಸ್ಟ್ಯಾಂಡರ್ಡ್ ಬುಕ್ಸಿಂದ ಭಾರತದ ಮತ ಪ್ರವರ್ತಕರು ಅಂತೇಳಿದೆ. ನೆಕ್ಸ್ಟು ನಮ್ಮ ಸಂವಿಧಾನ, ಕುಟುಂಬ, ನಮ್ಮ ರಾಜ್ಯ ಕರ್ನಾಟಕ, ಪ್ರಾಕೃತಿಕ ವಿಭಾಗಗಳು, ಆರ್ಥಿಕ ರಚನೆ, ವ್ಯವಹಾರ ನಿರ್ವಹಣೆ. ಈ ಒಂದು 6 ಪಾಠಗಳು ಎಲ್ಲಿಂದ ಬರುತ್ತೆ 9th ಸ್ಟ್ಯಾಂಡರ್ಡಿಂದ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಭಾರತ 10th ಸ್ಟ್ಯಾಂಡರ್ಡ್ ಬುಕ್ಸಿಂದ ಇವೆಲ್ಲವೂ ಕೂಡ ಪಾರ್ಟ್ 1ಇಂದನೇ ತಗೊಂಡಿರೋದು. ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಸಾಮಾಜಿಕ ಸ್ತರವಿನ್ಯಾಸ, ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು, ಅರ್ಥವ್ಯವಸ್ಥೆ ಮತ್ತು ಸಹಕಾರ. ಇಲ್ಲಿ ನಾವು 3 ತರಗತಿಯಿಂದ ಪಾಠಗಳನ್ನ ಚಾಯ್ಸ್ ಮಾಡಿದ್ದೀನಿ. ಯಾಕಂತಂದರೆ ಇಲ್ಲಿಂದ ನಾವು ಏನಾದರೂ ಫಾರ್ ಎಕ್ಸಾಂಪಲ್ 8th ಸ್ಟ್ಯಾಂಡರ್ಡ್ ಬುಕ್ಸ್ನ ನಾವು ಫಸ್ಟ್ ಮುಗಿಸ್ಬೇಕು ಅಂತೇಳಿ ನೀವು ಅಂದ್ಕೊಂಡು ಸ್ಟಡಿ ಮಾಡ್ತಾಯಿದ್ದೀರ ಅಂತ ತಿಳ್ಕೊಡ್ರಿ. ಆಗೇನಾದರೂ ನೀವು ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡ್ತಾ ಇದ್ದೀರ ಅಂತಂದರೆ ಕೆಲವೊಮ್ಮೆ ಕ್ವಶನ್ಸ್ 9th ಬರ್ಬೋದು, ಕೆಲವೊಮ್ಮೆ ಕ್ವಶನ್ಸ್ 10th ಬರ್ಬೋದು. ಆಗ ನಾವು ಒಂದು ಕ್ಲಾಸ್ ಬುಕ್ ಮಾತ್ರ ಹೋಗಿರ್ತೀವಿ. ಒಂದು ಕ್ಲಾಸ್ ಬುಕ್ ಓದಿ ನಾವು ಟೆಸ್ಟ್ ಅಟೆಂಡ್ ಮಾಡಿದಾಗ ನಮಗೆ ಮಾರ್ಕ್ಸ್ ಭಾಳಷ್ಟು ಕಡಿಮೆ ಬರುತ್ತೆ. ಆವಾಗ ನಮ್ಗೆ ಏನು ಅನಿಸುತ್ತೆ, ನೆಗೆಟಿವ್ ಆಗಿ ಅದು ಓದೋದ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ 3 ತರಗತಿಯ ಬುಕ್ಸ್ಗಳಿಗೆ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ಬೇಕು. ಆಗೇನಾಗುತ್ತೆ, 3 ತರಗತಿಯಿಂದ ಬರೋ ಪ್ರಶ್ನೆಗಳಲ್ಲಿ ನಾವು ಅಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ 3 ತರಗತಿ ಪಾಠಗಳಿಗೆ ನೀವು ಈಕ್ವಲ್ ಪ್ರಿಫರೆನ್ಸ್ ಕೊಡಿ. ಇನ್ನು 6th 7th ಬುಕ್ಸ್ನ ನಾನು ಲಾಸ್ಟ್ ಎಂಡಿಂಗಲ್ಲಿ ಟಾರ್ಗೆಟ್ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಇಲ್ಲಿ 6th 7th ಬರೋ ಚಾಪ್ಟರ್ಗಳು ಅಪ್ಡೇಟೆಡ್ 8th 9th 10th ಇರುತ್ತೆ. ಸೊ ಬಟ್ ಅಲ್ಲಿ ಕೊಟ್ಟಿರುವಂಥ ವಿಷಯಕ್ಕೂ ಇಲ್ಲಿ ಕೊಟ್ಟಿರುವಂಥ ವಿಷಯಕ್ಕೂ ಒಂದಿಷ್ಟು ವ್ಯತ್ಯಾಸ ಇರುತ್ತೆ. ಸೊ ಅದನ್ನು ಕೂಡ ಓದಬೇಕಾಗುತ್ತೆ. ಫಸ್ಟ್ ನಾವು 8th 9th 10th ಮುಗಿಸಿದ್ರೆ ಅಲ್ಲಿ ಭಾಳಷ್ಟು ಪಾಠಗಳು ಕವರ್ ಆಗಿಬಿಡುತ್ತೆ.
ಆಗ ನೀವು 6th 7th ಈಸಿಯಾಗಿ ಓದ್ಬೋದು. ಅಲ್ಲಿ ಟಫ್ ಚಾಪ್ಟರ್ಗಳಂತಂದರೆ ಈ ಖಂಡಗಳಿಗೆ ಸಂಬಂಧಪಟ್ಟಂಗೆ ಏನು ಬರುತ್ತಲ್ಲ ಅಲ್ಲಿ ಒಂದಿಷ್ಟು ಟಫ್ ಅನಿಸುತ್ತೆ. ಅದನ್ನು ನಾವು ಎಂಡಿಂಗಲ್ಲಿ ನೋಡ್ಬೋದು ಅಥವಾ ಮಿಡ್ಲ್ ಅಲ್ಲೊಂದು ಪಾಠಗಳನ್ನ ಕೊಟ್ಟು ಅವುಗಳನ್ನ 7 ಖಂಡಗಳ ಬಗ್ಗೆ ಕವರ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ ಸೋಷಿಯಲ್ ಸೈನ್ಸ್ ನೋಡಿದ್ವಲ್ಲ, ನೆಕ್ಸ್ಟ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ಟಾರ್ಟಿಂಗ್ ಒಂದು ಕಡೆಯಿಂದ ನೋಡೋದಾದರೆ 8th ಸ್ಟ್ಯಾಂಡರ್ಡ್ ಬುಕ್ನ ನೀವು ತಗೊಳ್ಳೋದು. ಸ್ಟಾರ್ಟಿಂಗಲ್ಲಿ 5 ಲೆಸನ್ಸ್ ಯಾವ ಬರುತ್ತಲ್ಲ ಆ 5 ಪಾಠಗಳ ಲೇಖಕರ ಪರಿಚಯ, ಅದರ ಜೊತೆಗೆ ಪದಗಳ ಅರ್ಥ, ನೆಕ್ಸ್ಟ್ ಭಾಷಾಭ್ಯಾಸ. ಈ ಕವಿ ಪರಿಚಯ ಮತ್ತು ಪದಗಳ ಅರ್ಥವನ್ನು ನೀವೇನು ಮಾಡ್ಬೇಕಂತಂದರೆ ಒಂದು ಟಾಚ್ ಆ್ಯಂಡ್ ಪೇಜಲ್ಲಿ ಸ್ಲಿಪ್ ಥರ ಮಾಡಿಕೊಂಡು ಬರ್ಕೊಂಡು ಇಟ್ಕೋಬೇಕು. ನೀವು ಟ್ರಾವೆಲ್ ಬಸ್ಸಲ್ಲಿ ಅಥವಾ ಬೇರೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅವುಗಳನ್ನ ಓದ್ಬೋದು, ಅಥವಾ ಯಾವಾಗಾದರೂ ಫ್ರೀ ವಾಕ್ ಮಾಡಬೇಕಾದ್ರೂ ಕೂಡ ಅದು ಜಸ್ಟ್ ಸ್ಲಿಪ್ ನಿಮ್ಮ ಪಾಕೆಟಲ್ಲಿದ್ದರೆ ಅದನ್ನು ತೆಗೆದು ನೀವು ರಿವಿಷನ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಪದಗಳ ಅರ್ಥ ಮತ್ತು ಕವಿ ಪರಿಚಯವನ್ನು ಸ್ಲಿಪ್ಪಲ್ಲೇ ಬರ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಬಟ್ ಅದು ಒಂದು ಮುಗಿದ ನಂತರ ಅದನ್ನು ಬಿಸಾಕಬೇಡ್ರಿ, ಅದನ್ನು ಒಂದು ಕಡೆ ಪಿನ್ ಮಾಡ್ತಾ ಹೋಗಿ. ಅದೇ ಒಂದು ನಿಮಗೆ ನೋಟ್ಸ್ ಥರ ರೆಡಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಭಾಷಾಭ್ಯಾಸ ಏನಿರುತ್ತಲ್ಲ ಅದನ್ನು 1 ಅಥವಾ 2 ಬಾರಿ ನೀವು ರಿವಿಷನ್ ಮಾಡ್ತಾ ಹೋಗಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಒಂದು ವಾರದಲ್ಲಿ 5 ಪಾಠಕ್ಕೆ ಸಂಬಂಧಪಟ್ಟಂಗೆ ಕವಿ ಪರಿಚಯ, ಪದಗಳ ಅರ್ಥ ಮತ್ತು ಭಾಷಾಭ್ಯಾಸ ಇವುಗಳನ್ನ ಮುಗಿಸಿದ್ರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ 2 ರೌಂಡ್ ಮುಗಿಸ್ಬೇಕಂತಂದು ಹೇಳಿದ್ದೀನಿ ನಾನು. ನೋಟಿಫಿಕೇಶನ್ ಒಳಗೆ ನಮಗೆ 2 ರೌಂಡ್ ಆಗಬೇಕು ಅಂತಂದರೆ ನಾವು ಮುಗಿಸ್ಲೇಬೇಕಾಗುತ್ತೆ. ನೆಕ್ಸ್ಟ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಜ್ಞಾನ ಗಂಗೋತ್ರಿ ಯೂಟ್ಯೂಬ್ ಚಾನಲ್ ಅಂತಂದು ಹೇಳಿದ್ವಲ್ಲ, ಆ ಯೂಟ್ಯೂಬ್ ಚಾನಲಿಂದ 4 ವೀಡಿಯೋಸ್ನ ತಗೊಳ್ರಿ. ಗ್ರಾಮರ್ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ 4 ಚಾಪ್ಟರ್ಗಳನ್ನ ನೀವು ಮುಗಿಸಿ. ಅದ್ರ ಜೊತೆಗೆ ನೀವು ನೋಟ್ಸ್ನು ಕೂಡ ರೆಡಿ ಮಾಡಬೇಕಾಗುತ್ತೆ. ಈಗ ನೋಟ್ಸ್ ರೆಡಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಅದು ಅರ್ಥ ಆಗಲಿ ಅರ್ಥ ಆಗದೇ ಇರಲಿ, ನೋಟ್ಸ್ ರೆಡಿ ಮಾಡಿ. ಸೆಕೆಂಡ್ ಟೈಮ್ ನೀವು ವಿಡಿಯೋ ನೋಡಬೇಕಾದ್ರೆ ಜಸ್ಟ್ ವಿಡಿಯೋ ಸ್ಪೀಡನ್ನು ನೀವು ಜಾಸ್ತಿ ಮಾಡಿಕೊಂಡು ನೋಟ್ಸ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಅಲ್ಲಿ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದಿಲ್ಲ ಅಂತಂದರೆ ಸಾಧನಾ ಅಕಾಡೆಮಿಯಲ್ಲಿ ಓಲ್ಡ್ ವೀಡಿಯೋಸ್ ಇದ್ದಾವೆ, ಅದು ಚಾಪ್ಟರ್ ವೈಸ್ ಸಿಲೆಬಸ್ ವೈಸ್ GPSTRಗೆ ಅವರು ಅರ್ಧ ಮಂಜಪ್ಪ ಏನು ಅಂತೇಳಿ ಒಬ್ಬರು ಸರ್ ಟೀಚ್ ಮಾಡಿದರು. ನಾ ಅದನ್ನೇ ರೆಫರ್ ಮಾಡಿದ್ದೆ ಆ ಟೈಮಲ್ಲಿ. ಸೊ ಆ ಒಂದು ಕ್ಲಾಸಸ್ನ ನೀವು ನೋಡ್ಬೋದು. ಅಲ್ಲಿ ಕೂಡ ನೀವು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಭಾಳಷ್ಟು ಉಪಯೋಗ ಆಗುತ್ತೆ. ಸೊ ಇದು ಇಂಗ್ಲೀಷ್ಗೆ ಇಷ್ಟನ್ನು ನೀವು ರೆಫರ್ ಮಾಡಿ. ಅದು ಅರ್ಥ ಆಗಲಿ ಅರ್ಥ ಆಗದೇ ಇರಲಿ ನೋಟ್ಸ್ ಮಾಡಿ ಒಂದು ಕ್ಲಾಸ್ನ 2-3 ಬಾರಿ ನೀವು ಪದೇ ನೋಡಿದಾಗ ನಿಮಗೆ ಯೂಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ವಾರದಲ್ಲಿ ನೀವು 4 ಇಂಗ್ಲೀಷ್ ವಿಡಿಯೋಗಳು ಅಂದರೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂಗೆ 4 ಟಾಪಿಕ್ಸ್ನ ನೀವು ಮುಗಿಸ್ಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 1 to 5th ಪ್ಲಸ್ 6 to 8th ನಮಗೆ ಸಬ್ಜೆಕ್ಟ್ ಈಕ್ವಲ್ ಇದೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಕಾನ್ಸೆಪ್ಟ್ಗಳು ಭಾಳಷ್ಟು ಈಕ್ವಲ್ ಆಗಿರೋದ್ರಿಂದ ನಾವು ಫಸ್ಟ್ ಏನು ಮಾಡೋಣ, ಈ ಸೈಕಾಲಜಿನ ಬುಕ್ ಓದೋದಕ್ಕಿಂತ ಓಲ್ಡ್ ಕ್ವಶನ್ ಪೇಪರಿಂದ ಹೋಗೋದು ಬೆಟ್ರು. ಸೊ ಹಾಗಾಗಿ TETಯಲ್ಲಿ ಪೇಪರ್ 1ಗೆ ಮತ್ತು ಪೇಪರ್ 2ಗೆ ಈಗಾಗಲೇ 9 ಪರೀಕ್ಷೆಗಳು ನಡೆದಿದ್ದಾವೆ, 9 TETಗಳು ನಡೆದಿದ್ದಾವೆ 2014ಇಂದ 24ವರೆಗೆ. ಈ 9 ಪೇಪರಿಂದ ಪ್ರತಿ ಪೇಪರಲ್ಲಿ 30 ಮಾರ್ಕ್ಸು ಸೈಕಾಲಜಿ ಬರುತ್ತೆ. ಅದರಲ್ಲಿ ಟೋಟಲ್ 540 ಕ್ವಶನ್ಸ್ ಆಗುತ್ತೆ. 540 ಕ್ವಶನ್ನಲ್ಲಿ ನೀವು ಒಂದು ವಾರದಲ್ಲಿ 105 ಪ್ರಶ್ನೆಗಳನ್ನ ಮುಗಿಸ್ಬೇಕಾಗತ್ತೆ. ಪರ್ ಡೇ ನೀವು 15 ಕ್ವಶನ್ಸ್ ನೀವು ಮುಗಿಸಿದ್ರಂತಂದರೆ ನಿಮಗೆ ಅಲ್ಲಿ ಭಾಳಷ್ಟು ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಈ 540ಯಲ್ಲಿ ಮಿನಿಮಮ್ ನಿಮಗೆ ನಿಮ್ಮ ಎಕ್ಸಾಮಲ್ಲಿ ಒಂದು 15 to 20 ಮಾರ್ಕ್ಸ್ ಬಂದರೂ ಕೂಡ ನೀವು ಅಲ್ಲೇ ಇದನ್ನು ಕವರ್ ಮಾಡ್ಬೋದು. ಯಾಕಂದರೆ ಪ್ರತಿ ಸಲನೂ ಇರೋ ಟಾಪಿಕ್ ಮೇಲೆ ಹೊಸ ಪ್ರಶ್ನೆಗಳನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ. ಅಲ್ಲಿರುವಂಥ ಕ್ವಶನ್ಗಳನ್ನೇ ಸ್ವಲ್ಪ ಪದಗಳ ಅರ್ಥದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಸೇಮ್ ಚಾಪ್ಟರ್ ಮೇಲೆ ಕ್ವಶನ್ಸ್ ತೆಗಿತಾರೆ. ಇಲ್ಲಿ 540 ಪ್ರಶ್ನೆಗಳಲ್ಲಿ ನಿಮಗೆ 20 ಪ್ರಶ್ನೆ ಆದರೂ ಕಂಪಲ್ಸರಿ ಬರುತ್ತೆ ಅಂತಂದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಇದನ್ನು ನೀವು ಯಾರು ಕೂಡ ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ. ಈ ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಈ ರೀತಿ ನೀವು ಪ್ಲಾನ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡೋಣ. ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನೀವು ಕಂಪಲ್ಸರಿ ನೋಡಬೇಕು. ನೀವು GPSTRಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ ಈ GPSTRನ ಒಂದು ಕ್ವಶನ್ ಪೇಪರ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ಕಂಪಲ್ಸರಿ ಆ ಒಂದು ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಿ. ಇಲ್ಲ ಇದಕ್ಕೂ ಬಿಫೋರ್ ಯಾರಾದರೂ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅವರು ಮತ್ತು ಬೇರೆ ಲೇಖಕರು ಏನು ಮಾಡಿದರೆ ಅದ್ರ ಬಗ್ಗೆ ಬರೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಲಕ್ಷ್ಮಣ್ ಗಡೇಕರ್ ಅವರು GPSTRಗೆ ಸಂಬಂಧಪಟ್ಟಂಗೆ ಓಲ್ಡ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿದ್ದಾರೆ. ಆ ಒಂದು ಬುಕ್ನ ತೊಗೊಂಡು ನೀವೇನು ಮಾಡ್ಬೋದು, ಒಂದು ಇಯರ್ದು ಒಂದು ನೋಟಿಫಿಕೇಶನ್ದು ನೀವು
ಕ್ವಶನ್ ಪೇಪರ್ನ ಬಿಡಿಸ್ಬೇಕಂದ್ರೆ ಜಸ್ಟ್ ಅದನ್ನು ನೀವು ನೋಡ್ತಾ ಹೋಗಿ. ಅಲ್ಲಿ 4 ಆಪ್ಷನ್ಗಳಿಗೆ ಅನಾಲಿಸಿಸ್ ಮಾಡ್ತಾ ಹೋಗಿರ್ತಾರೆ. ಅಲ್ಲಿ ನಿಮಗೆ ಭಾಳಷ್ಟು ಉಪಯೋಗ ಆಗ್ತಾ ಹೋಗುತ್ತೆ. ಸೊ ಇದೊಂದು ನೀವು ಕವರ್ ಮಾಡಿದರೆ, ಇಲ್ಲಿ ನಾನು ಯಾಕೆ ಜಾಸ್ತಿ ಕೊಡ್ತಾ ಇದ್ದೀನಿ ಅಂತಂದರೆ, ಈ ಒಂದು GPSTRಗೆ ಪ್ರಿಪೇರ್ ಆಗೋರು ಪ್ಯೂರ್ಲಿ HSTRಗೂ ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ. ಇಲ್ಲಿ ಸಿಲೆಬಸ್ ಕೂಡ ಎರಡು ಈಕ್ವಲ್ ಇದ್ದಾವೆ, ಬಟ್ HSTRಗೆ ಸ್ವಲ್ಪ ಹೈ ಲೆವೆಲ್ಗೆ ಹೋಗುತ್ತೆ. ಅಲ್ಲಿ ನಿಮಗೆ ಎಕ್ಸ್ಟ್ರಾ ಸಿಲೆಬಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಎರಡಕ್ಕೂ ಕೂಡ ಉಪಯೋಗ ಆಗೋ ಥರ ನೀವು ಪ್ರಿಪೇರ್ ಆಗಬೇಕಂದ್ರೆ ಈ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ನೋಡಲೇಬೇಕು. ಅಲ್ಲಿ ನಿಮಗೆ ಭಾಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಇದನ್ನು ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಒಂದು ಕ್ವಶನ್ ಪೇಪರ್ ನೀವು ಯಾವುದು ಸಾಧ್ಯ ಆಗುತ್ತೋ, ಯಾವ ವರ್ಷದ್ದಾದರೂ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿರೋದನ್ನ ತಗೊಂಡು ಅದನ್ನು ಈ ವಾರದಲ್ಲಿ ಕಂಪ್ಲೀಟ್ ಮಾಡಲೇಬೇಕು. ನಿಮಗೆ ನೋಟಿಫಿಕೇಶನ್ ಒಳಗೆ 4 ಅಥವಾ 5 ವಾರಗಳು ಸಿಕ್ತು ಅಂತಂದರೆ, ಪ್ರತಿ ವಾರ ಒಂದೊಂದು ಕ್ವಶನ್ ಪೇಪರು ಅನಾಲಿಸಿಸ್ ಮಾಡಿರಂತಂದರೆ 5 ಕ್ವಶನ್ ಪೇಪರ್ ನೀವು ಕ್ಲಿಯರ್ ಮಾಡ್ತೀರಾ. 5 ಕ್ವಶನ್ ಪೇಪರ್ ಕ್ಲಿಯರ್ ಮಾಡಿದಾಗ ನಿಮ್ಮಲ್ಲಿ ಎಷ್ಟೋ ಕಾನ್ಫಿಡೆನ್ಸ್ ಬೆಳೆಯುತ್ತೆ, ಎಷ್ಟೋ ಕ್ವಶನ್ಗಳನ್ನ ನೀವು ಆನ್ಸರ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಬೆಳೆದಿರುತ್ತೆ. ಸೊ ಹಾಗಾಗಿ ಇದನ್ನಂತೂ ನಾವು ಕಂಪಲ್ಸರಿ ಎಲ್ಲರೂ ಪ್ರಿಪೇರ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನಾವು ಈ ಒಂದು ಕಾಂಪಿಟೇಷನ್ನಲ್ಲಿ ಹೊರಗೆ ಬರಬೇಕಾಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನೆಗ್ಲಿಜೆನ್ಸಿ ಮಾಡಲ್ಲ ಅಂತೇಳಿ ಭಾವಿಸ್ತಾ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತಾ ಹೋಗಿ. ಇಷ್ಟು ಸಿಲೆಬಸ್ ನಿಮಗೆ ಹೆವಿ ಅನಿಸಿದರೆ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳಿ. ಇಲ್ಲ ಸರ್ ಕಡಿಮೆ ಆಗುತ್ತೆ ಅಂತಂದರೆ ಓದಿರೋದನ್ನೇ ಪುನಃ ನೀವು ಸೆಕೆಂಡ್ ರೌಂಡ್ ಓದ್ಬೋದು. ನೆಕ್ಸ್ಟ್ ವೀಕ್ ಟಾರ್ಗೆಟ್ ಕೊಟ್ಟಾಗ ಹೊಸ ಸಿಲೆಬಸ್ನ ತಗೊಳ್ರಿ. ಬಟ್ ಇಲ್ಲಿ ನಾನು ಒನ್ ವೇನಲ್ಲಿ ಥಿಂಕಿಂಗ್ ಮಾಡಿ ನಾನು ಕೊಟ್ಟಿರ್ತೀನಿ. ಬಟ್ ನಿಮ್ಮ ಮೈಂಡ್ಸೆಟ್ಟು ಅಥವಾ ನಿಮ್ಮ ಟೈಮು ನನಗೇನು ಗೊತ್ತಿರಲ್ಲ. ಸೊ ಹಾಗಾಗಿ ಎಲ್ರಿಗೂ ಅನುಕೂಲ ಆಗೋ ಥರನೇ ಕೊಟ್ಟಿರ್ತೀನಿ. ನಿಮ್ಗೆ ಯಾವ ಸೆಟ್ ಆಗುತ್ತೆ ಅದನ್ನು ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್.